ನಮಸ್ಕಾರ ಸ್ನೇಹಿತರೆ. ಹರಿ ಓಂ. ಹರೇ ಶ್ರೀನಿವಾಸ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ಏಪ್ರಿಲ್ 1ನೇ ತಾರೀಕು ಮಾಗಡಿ ರಂಗನಾಥ ಸ್ವಾಮಿಯ ಜಾತ್ರೆ ಇದೆ. ಎಲ್ಲರೂ ಬನ್ನಿ. ರಂಗನಾಥ ಸ್ವಾಮಿ ತೇರಿಗೆ ಒಂದು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ನಮ್ಮ ಮಾಗಡಿ ತಾಲೂಕಿನ ದೊಡ್ಡ ಜಾತ್ರೆ ಅಂತಲೇ ಇದನ್ನು ನಾವು ಕರಿತೀವಿ. ಬಹಳ ಇತಿಹಾಸದಿಂದ 12ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದಂತಹ ಈ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರ ತುಂಬ ಧರ್ಮ, ನೀತಿ ಮತ್ತು ಯಾರು ಏನೇ ಒಂದು ಅರ್ಕೆ ಮಾಡಿಕೊಂಡ್ರು ಶೀಘ್ರವಾಗಿ ಫಲ ಕೊಡುವಂತಹ ರಂಗನಾಥ ಸ್ವಾಮಿ ಕ್ಷೇತ್ರವಾಗಿದೆ. ಎಲ್ಲರೂ ಈ ರಂಗನಾಥ ಸ್ವಾಮಿಗೆ ಬಂದು ಮಾಗಡಿ ತೇರನ್ನು ನೋಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ಮಾಂಡವ್ಯ ಮಹಾಋಷಿಗಳು ತಪಸ್ಸಿಗೆ ಮೆಚ್ಚಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿದ್ದಾರಂತೆ. ಅದು ಪಶ್ಚಿಮಮುಖವಾಗಿ ಅವರು ಬಂದು ಶ್ರೀ ಮಾಗಡಿ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಮಾಡಿದಂಥ ಒಂದು ಅಭಿಷೇಕ ತೀರ್ಥ ಸಾಲಿಗ್ರಾಮದಲ್ಲಿ ಎಲ್ಲಿ ಹೋಗುತ್ತೆ ಅಂತ ಒಬ್ಬರು ಕೈಲೂ ಕಂಡುಹಿಡಿಯೋಕ್ಕಾಗಿಲ್ಲ. ಹಿಂದಿನ ಕಾಲದಲ್ಲಿ ತಾತ ಮುತ್ತಾಗ್ತಿರೋಂಥ ಕಾಲದಲ್ಲಿಯೂ ಸಹ ಭಾಳ ಜನ ಇದನ್ನು ಒಂದು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಬ್ರಿಟಿಷರು ಸಹ ಬಂದು ಈ ಒಂದು ಅಭಿಷೇಕ ತೀರ್ಥ ಎಲ್ಲೋಗುತ್ತೆ ಅಂತ ಭಾಳ ಒಂದು ತನಿಖೆ ಮಾಡುವುದರಂತೆ ಒಬ್ಬರು ಕೈಗೂ ಒಂದೇ ಒಂದು ಉದ್ಧರಣೆ ತೀರ್ಥನೂ ಒಬ್ಬರ ಕೈಗೆ ಸಿಗೋದಿಲ್ಲ. ಅಂಥ ಪವಿತ್ರವಾದಂತಹ ನಮ್ಮ ಮಾಗಡಿ ಶ್ರೀರಂಗನಾಥ ಸ್ವಾಮಿ ಕ್ಷೇತ್ರವಾಗಿದೆ. ಮತ್ತು ಈ ಕ್ಷೇತ್ರದಲ್ಲಿ ಒಂದು ಗರುಡ ದೇವರು, ಆಂಜನೇಯ ಸ್ವಾಮಿ, ಸೀತಾದೇವಿ ಅಮ್ಮನವರು, ಮತ್ತು ಮಹಾಲಕ್ಷ್ಮಿ ಅಮ್ಮನವರು, ಗೋಪಾಲಕೃಷ್ಣ ರಂಗನಾಥ ಸ್ವಾಮಿಯವರು, ಮಲಗಿರೋ ರಂಗನಾಥ ಸ್ವಾಮಿಯವರು, ಬೆಳೆಯೋ ರಂಗನಾಥ ಸ್ವಾಮಿ, ತುಂಬ ಒಂದು ಹಲವಾರು ದೇವರುಗಳು ಈ ಕ್ಷೇತ್ರದಲ್ಲಿ ಇದೆ. ಮತ್ತು ಮುಖ್ಯವಾಗಿ ತಿರುಪತಿ, ಚಿಕ್ಕ ತಿರುಪತಿ ಅಂತಲೇ ಇದನ್ನು ನಮ್ಮ ಮಾಗಡಿ ರಂಗನಾಥ ಸ್ವಾಮಿನ ಕರೀತಾರೆ. ತಿರುಪತಿಯಲ್ಲಿ ಹೆಂಗೆ ನಿತ್ಯ ಸೇವೆ, ತೋಮಾಲೆ ಸೇವೆ ಮತ್ತು ಪ್ರತಿಯೊಂದು ಯಾವ್ಯಾವ ಸೇವೆ ನಡೆಯುತ್ತೋ ಆ ಸೇವೆ ಎಲ್ಲನೂ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲೂ ಸಹ ಪ್ರತಿನಿತ್ಯನೂ ನಡೀತಾ ಬಂದಿದೆ ಕಾಲದಿಂದನೂ. ಶನಿವಾರ ಭಾನುವಾರ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಶುರು ಆಗ್ತಾಯಿದೆ. ನಾನು ನೋಡಿ ಎಲ್ಲ ನೈಟ್ ಹೋಗಿ ಒಂದು ವಿಡಿಯೋ ಮಾಡಿದ್ದೀನಿ. ಏನು ಥರ ಥರ ಅಂಗಡಿಗಳು, ಆಟ ಸಾಮಾನು ಅಂಗಡಿಗಳು, ಬಟ್ಟೆ ಗೊಂಬೆ, ಇಷ್ಟು ವಸ್ತು ಇಲ್ಲ ಅನ್ನೋಂಗಿಲ್ಲ. ಒಂದೇ ದಿನ ಲಕ್ಷಾಂತರ ಜನ ಬಂದು ಸೇರುವಂತಹ ಮಾಗಡಿ ತೇರಾಗಿದೆ. ಏನು ಒಂದು 11:30 ಗಂಟೆಗೆ ಸ್ವಾಮಿ ತೇರನ್ನು ಎಳೆದ್ರೆ ಮತ್ತೆ ತಗೊಂಡೋಗಿ ದೇವಸ್ಥಾನ ಹಿಂಭಾಗ ನಿಲ್ಲಿಸ್ತಾರೆ. ಮತ್ತು ಸಂಜೆ ಒಂದು 5:30-6 ಗಂಟೆ ಮೇಲೆ ಆ ತೇರನ್ನ ತೊಗೊಂಬಂದು ದೇವಸ್ಥಾನ ಮುಂದೆ ನಿಲ್ಲಿಸ್ತಾರೆ. ರಾತ್ರಿ 12 ಗಂಟೆ ತಕ್ಕನೂ ಜನ ಸಾಗರ, ನಡ್ಕೊಂಡು ಹೋಗೋಕ್ಕೂ ಸಹ ಜಾಗ ಇರೋದಿಲ್ಲ. ಅಷ್ಟು ಜನ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಬರ್ತಾರೆ. ತುಂಬ ಪವಿತ್ರವಾದಂಥ ನಮ್ಮ ಕ್ಷೇತ್ರದಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ನೀವೇನೇ ಅರಿಕೆ ಮಾಡಿಕೊಂಡು ಶೀಘ್ರದಲ್ಲಿ ಫಲ ಕೊಡುವಂತಹ ಮಾಗಡಿ ರಂಗನಾಥ ಸ್ವಾಮಿ ಒಂದು ದೇವಸ್ಥಾನ ಆಗಿದೆ. ಎಲ್ಲರೂ ಬನ್ನಿ, ಮಾಗಡಿ ರಂಗನಾಥ ಸ್ವಾಮಿ ತೇರನ್ನ ನೋಡಿ 3 ದಿವಸದಿಂದನೇ ಎಲ್ಲ ಲೈಟ್ಗಳು ಹಾಕ್ಕೊಂಡು ಅವ್ರವ್ರೊಂದು ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಆಗ್ಬೋದು, ಒಂದು ಬಟ್ಟೆ ಅಂಗಡಿ ಆಗ್ಬೋದು, ಒಂದು ಗೊಂಬೆ ಅಂಗಡಿ ಆಗ್ಬೋದು ಹಾಕ್ಕೊಂಡಿದ್ರೆ. ಮತ್ತು ವಿಶೇಷ ಅಂದರೆ ಅವತ್ತಿನ ದಿವಸ ಸಾವಿರಾರು ಜನ ದೂರ ದೂರ ಊರಿಂದ ಬಂದು ನೀರು ಬಜ್ಜಿಗೆ, ಪಾನಕ, ಹೆಸರು ಬೇಳೆನ ಅಂತಾರೆ ಬರೋ ಅಂಥ ಭಕ್ತಾದಿಗಳು ಒಬ್ಬರು ಹಸ್ಕೊಂಡು ಹೋಗದೆ ಇರೋ ಥರ ಎಲ್ಲ ಜನಾಂಗದವರು ಅವ್ರವ್ರೊಂದು ಅರವಣಿಕೆ ಕಾರ್ಯಕ್ರಮ ಮಾಡಿರ್ತಾರೆ. 3 ದಿನ ಏನು ಸ್ವಾಮಿಯ ಒಂದು ಮುತ್ತಿನ ಪಲ್ಲಕ್ಕಿ ನಡೆಯುತ್ತೆ. ಆ ಪಲ್ಲಕ್ಕಿ ತಕ್ಕನೂ, ಆ ಪಾಲ್ಕಿ ನಡೆಯೋ ತಕ್ಕನೂ ಜನಕ್ಕೆ ಒಂದು ಊಟದ ವ್ಯವಸ್ಥೆನ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ನಡೆಸ್ತಾರೆ. ಪ್ರತಿಯೊಬ್ಬರು ಜನಾಂಗದವರು, ಆ ಜನ ಈ ಜನ ಯಾವುದೇ ಒಂದು ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರು ಹೋಗಿ ಒಂದು ಊಟ ಮಾಡ್ಕೊಂಬರ್ತಾರೆ. ನೋಡೋಕ್ಕೆ ಒಂದು ಆನಂದ. ಇಂಥ ಒಂದು ಜಾತ್ರೆ ಎಲ್ಲೂ ನಡೆಯೋದಿಲ್ಲ. ಅಷ್ಟು ಒಂದು ಪವಿತ್ರವಾದಂಥ ಈ ಮಾಗಡಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಎಲ್ಲರೂ ಬನ್ನಿ. ನೋಡಿ, 3 ದಿವಸ ಮುಂಚಿತವಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಜಾತ್ರೆ ದಿವಸನೂ ನಾನು ಒಂದು ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಲೈವಲ್ಲಿ ನಾನು ಮಾಗಡಿ ತೇರನ್ನ ತೋರಿಸ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಆದಷ್ಟು ಆ ಜನದ ಮಧ್ಯೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ನನ್ನ ಪ್ರಯತ್ನ ನಾನು ಪಡ್ತೀನಿ. 10:30 ಅಷ್ಟೊತ್ತಿಗೆ ನಾನು ಹೋದರೆ ಏನು ಆ ತೇರಿನ ತವ ನಮಗೂ ಒಂಚೂರು ಜಾಗ ಅಂತ ಸಿಕ್ಕುತ್ತೆ. ನಾನು ಆ ಜಾಗದ ಹತ್ರ ನಿಂತ್ಕೊಂಡು ಆದಷ್ಟು ಲೈವಲ್ಲಿ ಈ ಸರಿ ನಾನು ಮಾಗಡಿ ರಂಗನಾಥ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ತೇರನ್ನು ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ಪ್ರತಿಯೊಬ್ಬರು ಆ ಮಾಗಡಿ ರಂಗನಾಥ ಸ್ವಾಮಿ, ಆ ಬಿಸಿಲು ಮಾರಮ್ಮನ ಒಂದು ಆಶೀರ್ವಾದ ಇರಲಿ.
ನೋಡಿ ಸ್ನೇಹಿತರೆ, ತೇರನ್ನ 1 ವಾರ ಆಯಿತು, ಅವರು ಇನ್ನೂ ರೆಡಿ ಮಾಡ್ತಾನೇ ಇದ್ದಾರೆ. ಮಾಗಡಿ ರಂಗನಾಥ ಸ್ವಾಮಿ ತೇರನ್ನ ಕಟ್ಟಿ, ಇನ್ನೂ ಅದಕ್ಕೆ ಬಾವುಟ ಎಲ್ಲ ಕಟ್ಟಿ ರೆಡಿ ಮಾಡಿ ಸ್ವಾಮಿನ ತೊಗೊಂಬಂದು ಕೂರಿಸ್ತಾರೆ. ಎಲ್ಲರೂ ಈ ಕ್ಷೇತ್ರಕ್ಕೆ ಬನ್ನಿ. ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಆಗ್ಬೋದು, ಒಂದು ನೀರು ಮಜ್ಜಿಗೆ ಪಾನಕದ ವ್ಯವಸ್ಥೆ ಆಗ್ಬೋದು. ಬಹಳನೇ ಚೆನ್ನಾಗಿ ನಡೆಯುವಂಥ ಈ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರ ಆಗಿದೆ. ನೋಡಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ. ಏನೇ ನೀವು ವರ್ಕೆ ಮಾಡಿಕೊಂಡ್ರು ರಂಗನಾಥ ಸ್ವಾಮಿಯವರು ಅತಿ ಶೀಘ್ರದಲ್ಲಿ ಫಲ ಕೊಡುವಂಥ ತುಂಬ ಒಂದು ಧರ್ಮ, ನೀತಿ, ನ್ಯಾಯಕ್ಕೆ ಮಿಗಿಲಾಗಿರುವಂಥ ನಮ್ಮ ರಂಗನಾಥ ಸ್ವಾಮಿಯವರ ಆಶೀರ್ವಾದ ಮತ್ತು ಬಿಸಿಮಾರಮ್ಮವರ ಆಶೀರ್ವಾದ ನಿಮ್ಮ ಮೇಲಿರಲಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರು ತೇರು ನೋಡಿದ್ದೀರಾ, ಯಾರು ಮಾಗಡಿ ತೇರು ನೋಡಿಲ್ಲ, ಪ್ರತಿಯೊಬ್ಬರು ಈ ಸರಿ ಬನ್ನಿ. ಎಲ್ಲರೂ ಮಾಗಡಿ ರಂಗನಾಥ ಸ್ವಾಮಿ ಆ ತೇರು ನೋಡೋಕ್ಕೆ ಒಂದು ಆನಂದ, ಒಂದು ವೈಭವ. ಎಲ್ಲರಿಗೂ ಮಕ್ಳುಗಳಿಗೆ ರಜೆ ಬಂದಿರುತ್ತೆ. ದಯವಿಟ್ಟು ಕರ್ಕೊಂಬಂದು ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ನಡೆಯುವಂಥ ರಂಗನಾಥ ಸ್ವಾಮಿ ಜಾತ್ರೆನ ನೋಡಿ ಅಂತ ಹೇಳ್ತಾ, ಮತ್ತು ಯುಗಾದಿ ಹಬ್ಬ ಹಿಂದಿನ ದಿವಸದಿಂದ 1 ವಾರ ಸತತವಾಗಿ ಈ ಸರಿ ದನಿನ ಜಾತ್ರೆ ನಡೀತು. ತುಂಬ ದೂರ ಊರಿಂದ ದನಗಳನ್ನ ತೊಗೊಂಬಂದರು. ಯಾವುದೇ ಒಂದು ಸಣ್ಣ ಪುಟ್ಟನೂ ತೊಂದರೆನೂ ಆಗದಂತೆ ಮಾಗಡಿ ರಂಗನಾಥ ಸ್ವಾಮಿ ಅವ್ರನ್ನೆಲ್ಲರಿಗೂ ರಕ್ಷಣೆ ಕೊಟ್ಟು ಪ್ರತಿಯೊಂದಲ್ಲ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಲಕ್ಷ ಕೋಟಿಗಟ್ಟಲೆ ವ್ಯವಹಾರ ಒಂದೇ ಒಂದು ವಾರದಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲಿ, ಅದರಲ್ಲೂ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ನಡೀತು. ಸುತ್ತಮುತ್ತ ಈ ಹೊಸಪೇಟೆ, ಬೈಲಿ, ಎನ್ನೆಸು ಮತ್ತು ಬಾಲಾಜಿ, ತಿರುಮಲಿ, ಪ್ರತಿಯೊಂದು ರೌಂಡು ಸುಮಾರು ಒಂದು ಮತ್ತು ಮಕ್ಕಳು ಆಟ ಆಡೋವಂಥ ಒಂದು ಆಟದ ವ್ಯವಸ್ಥೆಯನ್ನು ಸಪ್ರೇಟಾಗಿ ಒಂದು ಬೌಂಡ್ರಿಲಿ ಮಾಡಿದ್ದಾರೆ. ಪ್ರತಿಯೊಂದು ನೀವು ನೋಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ. ಇಂಥ ಒಂದು ವಿಜೃಂಭಣೆಯಾಗಿರುವಂಥ ನಮ್ಮ ಮಾಗಡಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನೀವು ಬಂದು ಈ ಕಾರ್ಯಕ್ರಮನ ನೋಡಿ, ನಿಮಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.
ಪ್ರತಿನಿತ್ಯ ಗೋಪೂಜೆ ನಡೆಯುತ್ತೆ. ಮತ್ತು ಶನಿವಾರ ಭಾನುವಾರ ಅನ್ನದಾನ ಮಾಡ್ತಾರೆ. ಪ್ರತಿಯೊಂದು ಸೇವೆಗಳಿಗೂ ಭಕ್ತಾದಿಗಳು ನಿಂತು ಅವರು ಒಂದು ಗರುಡ ಸೇವೆ ಆಗಿರ್ಬೋದು, ಒಂದು 3 ದೇವ್ರ ಸೇವೆ ಆಗಿರ್ಬೋದು, ಪ್ರತಿಯೊಂದು ಸೇವೆನೂ ಶನಿವಾರ ಭಾನುವಾರ ಒಂದು ವಾರನೂ ಸಹ ಖಾಲಿ ಇರೋದಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಒಂದೊಂದು ಉತ್ತರ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ಉತ್ತರ ನಕ್ಷತ್ರದಲ್ಲಿ ಬರುವಂಥ ಬ್ರಹ್ಮರಥೋತ್ಸವ ದಿನನೇ ಈ ನಮ್ಮ ರಂಗನಾಥ ಸ್ವಾಮಿಯ ತೇರು ವಿಶೇಷ ಅಂದರೆ ರಂಗನಾಥ ಸ್ವಾಮಿಯ ವಾಹನ ಬಂದು ಗರುಡ ಸ್ವಾಮಿಯವರಾಗಿರ್ತಾರೆ. ಆ ತೇರಿನ ದಿವಸ ಮೇಲೆ ತೇರಿನ ಮೇಲೆ ಗರುಡ ಬಂದು 3 ಸುತ್ತು ಸುತ್ತಿ ಆ ಒಂದು ಚಾಲನೆ ಕೊಡುತ್ತಾನೆ ಸ್ವಾಮಿ ಗರುಡ. ಆ ಒಂದು ತೇರನ್ನು ಎಳೆಯೋಕ್ಕೆ ಆ ಗರುಡ ಸ್ವಾಮಿ ಬಂದು ನಂತರ ಒಂದು ದೇವ್ರಿಗೆ ಮತ್ತು ರಂಗನಾಥ ಸ್ವಾಮಿಯವರಿಗೆ ಒಂದು ಪೂಜೆ ಮಾಡಿ ಒಂದು ಹಣ್ಕಾಯಿ ಹೊಡೆದು ಆ ತೇರನ್ನ ಎಳೆಯುವಂಥ ಒಂದು ಕಾರ್ಯಕ್ರಮನ ಶುರು ಮಾಡ್ತಾರೆ. ತುಂಬಾ ಒಂದು ಚೆನ್ನಾಗಿರುತ್ತೆ ಮಾಡಿ ರಂಗನಾಥ ಸ್ವಾಮಿ ತೇರು ನೋಡಿ. ಯುಗಾದಿ ಹಬ್ಬದಿಂದನೂ